ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪೂರ್ಣಿಮಾ ನೋಡಿ ಸಾಕಷ್ಟು ವಿಚಾರಗಳು ಈಗ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಚರ್ಚೆ ಆಗ್ತಾ ಇರೋದು ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರ ಈ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅನ್ನುವಂತ ವಿಚಾರ ಕಾಂಗ್ರೆಸ್ನವರು ಆರ್ಎಸ್ಎಸ್ ನ ಬ್ಯಾನ್ ಮಾಡಬೇಕು ಆರ್ಎಸ್ಎಸ್ ನ ಯಾವುದೇ ಕಾರ್ಯಕ್ರಮಗಳಿಗೆ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ರೆ ಬಿಜೆಪಿಯವರು ಅದು ಹೆಂಗ್ ಬ್ಯಾನ್ ಮಾಡ್ತಾರೆ ನೋಡೋಣ ಅನ್ನುವಂತ ವಿಚಾರ ಇದನ್ನ ಕಾಂಗ್ರೆಸ್ನವರು ಒಂದು ರೀತಿ ನೋಡ್ತಾ ಇದ್ದಾರೆ ಬಿಜೆಪಿಯವರು ಬೇರೆ ಬೇರೆ ಪಾರ್ಟಿಯವರು ಇದಕ್ಕೆ ಬೌದ್ಧ ಧರ್ಮ ನಮ್ಮ ರಾಷ್ಟ್ರವನ್ನ ಯಾವ ರೀತಿ ನೋಡ್ತಾ ಇದೆ ಹಿಂದೂ ರಾಷ್ಟ್ರವನ್ನ ಆರ್ಎಸ್ಎಸ್ ಬಗ್ಗೆ ಆರ್ಎಸ್ಎಸ್ ನ ತತ್ವ ಸಿದ್ಧಾಂತದ ಬಗ್ಗೆ ಬೌದ್ಧ ಧರ್ಮ ಏನು ಹೇಳುತ್ತೆ ಬೌದ್ಧ ಧರ್ಮದ ಮುಖ್ಯ ಧ್ಯೇಯ ಏನು ಉದ್ದೇಶ ಏನು ನಮ್ಮ ಹಿಂದೂ ರಾಷ್ಟ್ರದ ಬಗ್ಗೆ ಅವರ ಪರಿಕಲ್ಪನೆಗಳು ಯಾವ ರೀತಿ ಇದೆ ಎಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ನನ್ನ ಜೊತೆಗಿದ್ದಾರೆ ಅತಿಥಿಗಳು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ ಮೊದಲಿಗೆ BSI ಜನರಲ್ ಸೆಕ್ರೆಟರಿ ಆದಂತಹ ನಾಗೇಂದ್ರ ಕುಮಾರ್ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಅದರ ಜೊತೆಗೆ BR ಕೃಷ್ಣಯ್ಯ ಅವರು ಇವರು ಬೌದ್ಧ ಸಾಹಿತಿಗಳು ಸಾಕಷ್ಟು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ಅದ್ಭುತವಾದಂತಹ ಸಾಹಿತಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಕೃಷ್ಣಯ್ಯ ಸರ್ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲಿಗೆ ನಾನು ಈ ಬೌದ್ಧ ಧರ್ಮದ ಬಗ್ಗೆ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ ಬೌದ್ಧ ಧರ್ಮದ ಬಗ್ಗೆ ಜನರಿಗೆ ಹೇಳೋದಾದರೆ ನಿಮ್ಮ ಕನಸೇನು ನಮ್ಮ ರಾಷ್ಟ್ರದ ಬಗ್ಗೆ ಯಾಕಂದರೆ ನಿಮಗೂ ಒಂದು ಕನಸಿರುತ್ತೆ ಈ ರೀತಿ ಇರಬೇಕು ಹಾಗಿರಬೇಕು ಹೀಗಿರಬೇಕು ಅಂತ ಹೇಳಿ ಮೊದಲಿಗೆ ಏನು ಹೇಳ್ತೀರಾ ಸರ್ ಮೇಡಮ್ ಈ ಬೌದ್ಧ ರಾಷ್ಟ್ರ ಅಂತೇನು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಒಂದು ರಾಷ್ಟ್ರಕ್ಕೆ ಮಣ್ಣು ಕಲ್ಲು ಭೂಮಿ ಅನ್ನೋದಲ್ಲ ರಾಷ್ಟ್ರ ಅಲ್ಲಿದ್ದಂಥ ವಾಸ ಮಾಡ್ತಿರೋಂಥ ಜನಗಳಿಗೆ ರಾಷ್ಟ್ರ ಅಂತ ಕರೆಯೋದು ಇಲ್ಲಾಂದ್ರೆ ಅದನ್ನು ಐಲ್ಯಾಂಡ್ ಅಂತ ಕರೆದು ಬಿಡ್ತಾರೆ ಇಲ್ಲ ಐಸೋಲೇಟೆಡ್ ಲ್ಯಾಂಡ್ ಅಂತ ಕರೀತಾರೆ ಸೊ ಮುಖ್ಯವಾಗಿ ಮನುಷ್ಯರನ್ನ ಮನುಷ್ಯರಾಗಿ ನೋಡುವಂತಹ ಏಕೈಕ ಧರ್ಮ ಅದು ಬೌದ್ಧ ಧರ್ಮ ಖಂಡಿತ ಮನುಷ್ಯರನ್ನ ಈ ರೀತಿ ಹೀನವಾಗಿ ನೋಡುವಂತಹ ಪರಂಪರೆನ ಸಾಕಷ್ಟು ವರ್ಷಗಳಿಂದ ಪ್ರಾರಂಭ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಶೆಡ್ಯೂಲ್ ಕ್ಯಾಸ್ಟ್ ಇವತ್ತು ಏನು ಅನುಭವಿಸ್ತಾ ಇದ್ದಾರೆ ಏನು ಅದನ್ನು ಆ ಸ್ಟಿಗ್ಮಾಯಿಂದ ತಗೊತಾ ಇದ್ದಾರೆ ಇದು ಈಸ್ ನಥಿಂಗ್ ಬಟ್ ಅದು ಕೊಟ್ಟಂಥ ಬಳುವಳಿನೇ ಆ ಧರ್ಮ ಕೊಟ್ಟಂಥ ಬಳುವಳಿನೇ ಒಂದು ಧರ್ಮ ಇನ್ನೊಂದು ವ್ಯಕ್ತಿಯನ್ನು ತುಚ್ಛವಾಗಿ ನೋಡುವಂಥದ್ದು ಹೀನವಾಗಿ ನೋಡುವಂಥದ್ದು ಅದನ್ನು ರಾಷ್ಟ್ರ ಪ್ರೇಮ ಅಂತ ಕರೀತಾರ ಅನ್ನೋದು ನಮ್ಮ ಪ್ರಶ್ನೆ ಅವರು ಅದನ್ನು ಇಟ್ಕೊಂಡು ಅವ್ರ ಜೊತೆಲಿ ಇಟ್ಕೊಂಡು ಅದನ್ನು ಪ್ರೀತಿ ಮಾಡಿದರೆ ಬಹುಶಃ ಅದನ್ನು ರಾಷ್ಟ್ರಕ್ಕೆ ಗೌರವ ಸಿಗ್ತಾ ಇತ್ತು ಅವರನ್ನು ಸೈಡ್ ಪಕ್ಕಕ್ಕಿಟ್ಟಿ ಒಂದು ವರ್ಗವನ್ನು ಪಕ್ಕಕ್ಕಿಟ್ಟಿ ಇನ್ನೊಂದು ವರ್ಗ ಶ್ರೇಷ್ಠ ಅಂತ ಹೇಳಿ ಇನ್ನೊಂದು ವರ್ಗನ ಕನಿಷ್ಠ ಅಂತ ಹೇಳಿ ಆ ವರ್ಗವನ್ನು ಕನಿಷ್ಠ ಅಂತ ಹೇಳಿ ನನ್ನ ರಾಷ್ಟ್ರ ಪ್ರೀತಿ ಮಾಡುವಂಥದ್ದು ಈ ರಾಷ್ಟ್ರ ಪ್ರೀತಿ ರಾಷ್ಟ್ರ ಪ್ರೇಮ ರಾಷ್ಟ್ರ ಪ್ರೀತಿ ರಾಷ್ಟ್ರ ವ್ಯಾಖ್ಯಾನ ಇದು ನಮಗೆ ಸರಿ ಅನ್ಸೋದಲ್ಲ ಮೇಡಮ್ ಬೌದ್ಧ ಧರ್ಮ ಒಂದು ಎಲ್ಲರನ್ನೂ ಜೊತೆಗೆ ತಗೊಂಡೋಗ್ಬೇಕು ಸಮಾನತೆಯನ್ನು ತಗೊಂಡೋಗ್ಬೇಕು ಭ್ರಾತೃತ್ವ ತಗೊಂಡೋಗ್ಬೇಕು ಪ್ರೀತಿ ತಗೊಂಡೋಗ್ಬೇಕು ನಿಮಗೆ ನೋವಾದಾಗ ನನಗೂ ನೋವಾಗುತ್ತೆ ಅನ್ನೋ ಭಾವನೆ ಇದ್ದಾಗ ಮಾತ್ರ ಅದು ರಾಷ್ಟ್ರ ಪ್ರೇಮಕ್ಕೆ ಒಂದು ಡೆಫಿನೇಷನ್ ಬರುತ್ತೆ ಮೇಡಮ್ ಆ ಡೆಫಿನೇಷನ್ ಅನ್ನ ಇಲ್ಲಿ ಕಾಣಲಿಲ್ಲ ಮೇಡಮ್ ಸಾಕಷ್ಟು ವರ್ಷಗಳು ಶೋಷಿತರಿಂದನೇ ಇದ್ದೀವಿ ಈಗೂ ಇದ್ದೀವಿ ಆ ಮೊನ್ನೆ ಆದಂತಹ ಗವಾಯಿ ಮೇಲೆ ಆದಂತಹ ಇನ್ಸಿಡೆಂಟು ಅದು ಇನ್ನೂ ಆ ಮನಸ್ಥಿತಿ ಜೀವಂತವಾಗಿದೆ ಅನ್ನೋದನ್ನ ನಮಗೆ ತೋರಿಸಂಗೆ ಆಗುತ್ತೆ ಮೇಡಮ್ ಆ ಕಾರಣಕ್ಕೆ ರಾಷ್ಟ್ರೀಯತೆ ಡೆಫಿನೇಷನ್ ಅವರ ಡೆಫಿನೇಷನ್ ಬೇರೆ ಇದೆ ಅಂತ ಹೇಳ್ತೀನಿ ಖಂಡಿತ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸರ್ ಮೊದಲಿಗೆ ಸರ್ ಈ ಹಿಂದೂ ರಾಷ್ಟ್ರ ಅನ್ನೋದು ಹೇಗೆ ಹುಟ್ಟಿತು ಅಂತ ಹೇಳಿ ಸರ್ ಅದ್ರ ಬಗ್ಗೆ ಹೇಳೋದಾದ್ರೆ ಈ ಹಿಂದೂ ರಾಷ್ಟ್ರ ಅನ್ನೋ ಒಂದು ಹೆಸರು ಬಂದಿತ್ತು ಇತ್ತೀಚಿನದು ಮೊದಲು ಭಾರತ ದೇಶದಲ್ಲಿ ಪ್ರಾಚೀನ ಕಾಲದಲ್ಲಿ ಹೌದು ಆವಾಗ ರಾಷ್ಟ್ರದ ನಮ್ಮ ಅಖಂಡ ಭಾರತದ ರಾಷ್ಟ್ರದ ಗೆರೆ ಏನಾಗಿತ್ತು ಅಂದರೆ ಇಂದಿನ ಅಫ್ಘಾನಿಸ್ತಾನ ಪಾಕಿಸ್ತಾನ ಬಾಂಗ್ಲಾದೇಶ ಬರ್ಮಾ ಈ 4 ಕಂಟ್ರಿಗಳು ಸೇರಿಸ್ಕೊಂಡು ನಮ್ಮದು ಅಖಂಡ ಭಾರತ ದೇಶ ಆಗಿತ್ತು ಖಂಡಿತ ಆವಾಗ ಚಾಲ್ತಿಯಲ್ಲಿ ಇದ್ದಂತಹ ಈ ಅಖಂಡ ಭಾರತ ದೇಶದ ಧರ್ಮ ಚಾಲ್ತಿಯಲ್ಲಿ ಇದ್ದಿತ್ತು ವೇದ ಧರ್ಮ ಅಂತ ಈ ವೇದ ಧರ್ಮ ಏನಾಯ್ತದೆ ವೇದ ಧರ್ಮ ಹಲವಾರು ವರ್ಷಗಳ ನಂತರ ಈ ಜನಸಾಮಾನ್ಯರ ಮೇಲೆ ಅದು ತನ್ನ ಪ್ರಭುತ್ವವನ್ನು ಸಾಧಿಸ್ತದೆ ಅಂದರೆ ಜನ ಏನೇನು ಹೀಗೆ ಮಾಡಬೇಕು ಅದೊಂದು ಕಟ್ಟುಪಾಡುಗಳನ್ನು ನಿಯಮಗಳನ್ನು ಮಾಡ್ಕೊಂಡು ಅದು ಒಂದಿಷ್ಟು ವರ್ಷಗಳ ಕಾಲ ಅದು ಚಾಲನೆ ಮಾಡ್ತದೆ ಆ ನಂತರದಲ್ಲಿ ಆ ವೇದ ಧರ್ಮ ಆದ ತಕ್ಷಣದಲ್ಲಿ ಬ್ರಾಹ್ಮಣ ಧರ್ಮ ಹುಟ್ಟುತ್ತದೆ ಆ ಬ್ರಾಹ್ಮಣ ಧರ್ಮ ಹುಟ್ಟಿದಂಥ ಕಾಲಘಟ್ಟದಲ್ಲಿ ಬೌದ್ಧ ಧರ್ಮ ಹುಟ್ಟೋದು ಭಾರತ ದೇಶದಲ್ಲಿ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಎರಡು ಐಕ್ಯ ಕಾಲದಲ್ಲಿ ಈ ದೇಶದಲ್ಲಿ ಹುಟ್ಟುತ್ತವೆ ಅಂದರೆ ಒಂದು 15 ವರ್ಷ ಬಿಫೋರ್ ಆಗಿ ಜೈನ ಧರ್ಮ ಹುಟ್ಟುತ್ತದೆ ಆಮೇಲೆ ಬೌದ್ಧ ಧರ್ಮ ಹುಟ್ಟುತ್ತದೆ ಈ ಜೈನ ಧರ್ಮ ಹುಟ್ಟುಕೊಳ್ಳೋದಕ್ಕೆ ಕಾರಣನೇ ಬ್ರಾಹ್ಮಣ ಧರ್ಮದ ನಮಗೆ ಆಡು ಭಾಷೆನಲ್ಲಿ ಈ ನಾವು ಮಾತಾಡೋದಾದರೆ ಕ್ವಾಟ್ಲೆ ಅಂತಾರೆ ಅದನ್ನು ಈ ತೊಂದರೆಯಿಂದ
ಬ್ರಾಹ್ಮಣ ಏನು ಧರ್ಮದ ಕಾನೂನುಗಳು ಮಾಡ್ಕೊಂಡಿದ್ರು ಆ ತೊಂದರೆ ಜನಸಾಮಾನ್ಯರ ಮೇಲೆ ಅತಿ ಆದಾಗ ಈ ನಮ್ಮದ ಜೈನ ಧರ್ಮ ಹುಟ್ಟುಕೊಳ್ಳುತ್ತದೆ, ಬೌದ್ಧ ಧರ್ಮ ಹುಟ್ಟುಕೊಳ್ಳುತ್ತದೆ. ಸಾಮಾನ್ಯವಾಗಿ ಈ ದೇಶದ ಧರ್ಮ ಯಾವುವು ಅಂತಾರೆ ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಇಷ್ಟು ಈ ರಾಷ್ಟ್ರ ಧರ್ಮಗಳು. ಈ ಬ್ರಾಹ್ಮಣ ಧರ್ಮ ಆದಮೇಲೆ ಅದರ ಜೊತೆಗೆ ಬೌದ್ಧ ಧರ್ಮ ಹುಟ್ಟುಕತ್ತಲ್ಲ, ಈ ಬೌದ್ಧ ಧರ್ಮದ ಎಲ್ಲವನ್ನೂ ಸಹ ಈ ಬ್ರಾಹ್ಮಣ ಧರ್ಮದ ಒಳಗಡೆ ಸೇರಿಸ್ಕೊಂಡು ಹಿಂದೂ ಧರ್ಮವಾಗಿ ಕನ್ವರ್ಟ್ ಮಾಡ್ಕೊತಾರೆ. ನೋಡಿ ಯಾವ ಥರ ಮಾಡ್ತಾರೆ. ಯಾಕೆ ಈ ಬೌದ್ಧ ಧರ್ಮವನ್ನು ಏಕೆ ಶ್ರೇಷ್ಠ ಅನ್ಕೊಂಡು ಅವತ್ತು ಪಾಲನೆ ಮಾಡಬಾರ್ದಾಯ್ತು? ಆಯಿತು, ಈ ಬ್ರಾಹ್ಮಣ ಧರ್ಮ ಅನ್ನೋದನ್ನ ಬುದ್ಧ ಹುಟ್ಟಿದಾಗ ಬ್ರಾಹ್ಮಣ ಧರ್ಮ ಕಣ್ಮರೆ ಆಗುತ್ತೆ. ಕಣ್ಮರೆ ಆಗ ಅಗತ್ಯ ಇರಲಿಲ್ಲ ಅವಾಗ. ಯಾಕೆಂದ್ರೆ ಬುದ್ಧ ಏನು ಯಾರ ಮೇಲೆ ದಾಳಿ ಮಾಡಲಿಲ್ಲ. ಅವರು ಸಮಾಧಾನವಾಗಿ ಸಾವಧಾನವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರೀತಿ, ಕರುಣೆ, ಮೈತ್ರಿ, ಸ್ವಾತಂತ್ರ್ಯ, ಭಾತೃತ್ವ ಇದನ್ನ ಅವರು ಹಂಚ್ತಾ ಬಂದ್ರು. ಜನಸಾಮಾನ್ಯರು ಯಾವುದರಿಂದ ನೋವು ತಿಂತಿರೋ ಈ ಅಖಂಡ ಭಾರತದಲ್ಲಿ ಯಾವ ಕಾರಣಕ್ಕಾಗಿ ನೋವು ತಿಂದಿರೋ ಅದಕ್ಕೆ ಔಷಧಿಯನ್ನ ಭಗವಾನ್ ಬುದ್ಧರು ತಮ್ಮ ತತ್ವಗಳ ಮೂಲಕ, ತಮ್ಮ ಶುದ್ಧ ನೀತಿಗಳ ಮೂಲಕ ಕೊಟ್ಕಂತ ಬಂದ್ರು. ಅದನ್ನ ಫಾಲೋ ಮಾಡಬಹುದಾಗಿತ್ತು. ಮತ್ತಿರ್ಗ ಯಾಕೆ ಭಗವಾನ್ ಬುದ್ಧರ ಧರ್ಮವನ್ನ ಅದನ್ನ ಕಣ್ಮರೆ ಮಾಡಿ ಹಿಂದೂ ಧರ್ಮ ತರ ಅಗತ್ಯ ಏನಿತ್ತು ಅನ್ನೋದನ್ನ ಭಾರತ ದೇಶದ ಯುವ ಜನತೆ ಇವತ್ತು ಆಲೋಚನೆ ಮಾಡಬೇಕು. ಏಕೆಂದ್ರೆ ಇವತ್ತು ನಾವು ಆಲೋಚನೆ ಮಾಡ್ತಕ್ಕಂಥದ್ದು ಬರೀ ನಾವು ಯಾವುದೇ ಆಗಲಿ, ಉದಾಹರಣೆಗೆ ಯಾವುದೇ ಸಂಘಟನೆ ಆಗಲಿ, ಆ ಸಂಘಟನೆಯ ಬಾವುಟಗಳು ಹಿಡ್ಕೊಂಡು ಜೈಕಾರ ಹಾಕಿದ್ರೆ ನಮ್ಗೆ ಹೊಟ್ಟೆ ತುಂಬಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಬದುಕಲಿಕ್ಕೆ ಭೂಮಿ ಬೇಕು, ಬದುಕಲಿಕ್ಕೆ ಒಂದು ಉದ್ಯೋಗ ಬೇಕು. ಈ ಭಾರತ ದೇಶದಲ್ಲಿ ಬಹಳ ಮುಖ್ಯವಾಗಿ ಯುವ ಜನತೆ ಇವತ್ತು ಪರಿತಪಿಸ್ತಿರೋದು ಉದ್ಯೋಗ ಇಲ್ಲದ ಕಾರಣಕ್ಕಾಗಿ, ಅವ್ರಿಗೆ ಭೂಮಿ ಇಲ್ಲದ ಕಾರಣಕ್ಕಾಗಿ, ಅವ್ರ ವ್ಯಾಪಾರಗಳು ಇಲ್ಲದ ಕಾರಣಕ್ಕಾಗಿ. ಇವತ್ತೇನಾಗಿದ್ರೆ ಯುವಕರು ದಾರಿ ತಪ್ತಾ ಇದ್ದಾರೆ. ಇದನ್ನೆಲ್ಲ ಸರಿ ಮಾಡಬೇಕಾಗಿರ್ತಕ್ಕಂಥದ್ದು ಬೌದ್ಧ ಧರ್ಮದ ಮೂಲಕನೇ ಸರಿಯಾಗಬೇಕು ಹೊರತು ಈ ನೀವು ಏನು ಧರ್ಮ ಆಮೇಲೆ ಈ ಹಿಂದೂ ಧರ್ಮ ಅಂತ ಚೇಂಜ್ ಮಾಡೋ ಅಗತ್ಯ ಏನಿತ್ತು ಅಂತ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಭಗವದ್ಗೀತೆ ಒಳಗಡೆ ಭಗವಾನ್ ಬುದ್ಧರ ವಿಚಾರಗಳನ್ನು ಸೇರಿಸಿಕೊಂಡು ಭಗವದ್ಗೀತೆ ಅಂತ ಕೃಷ್ಣ ಹೇಳಿತು ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಸಂಪುಟಗಳಲ್ಲಿ ಅದನ್ನ ಬರ್ಕತಾ ಬರ್ತಾರೆ. ಅವ್ರನ್ನ ಬಾಬಾ ಸಾಹೇಬ್ ಅವರು ತಮ್ಮಷ್ಟು ತಾವು ಹುಡ್ಸ್ಕೊಳಕ್ಕಿಲ್ಲ. ಇವರು ಬರೆದು ಮಹಾಭಾರತ ಒಳಗಡೆ ಸೇರಿಸಿ, ಮಹಾಭಾರತದ ಭಗವದ್ಗೀತೆ ಒಳಗಡೆ ಬುದ್ಧನ ಕಾನ್ಸೆಪ್ಟ್ ಎಲ್ಲ ಸೇರಿಸಿ ಶ್ರೀಕೃಷ್ಣನೇ ಹೇಳಿದಾನೆ ಅನ್ನಂಗೆ ಬಿಂಬಿಸ್ಕೊಂಡು ಬಂದು ಭಗವಾನ್ ಬುದ್ಧರನ್ನ ತುಚ್ಛವಾಗಿ ಕಾಣಲಾಗಿದೆ. ಭಗವಾನ್ ಬುದ್ಧರು ಈ ರಾಷ್ಟ್ರದ ತುಚ್ಛವಾಗಿ ಕಾಣಂಗೆ ಮಾಡಿದಾರೆ ಯಾರು? ಯಾವ ಕಾರಣಕ್ಕಾಗಿ ಮಾಡಿದ್ರು? ಅಂತ ತೊಂದರೆಯನ್ನು ಭಾರತ ದೇಶದಲ್ಲಿ ಭಗವಾನ್ ಬುದ್ಧರು ಯಾವ ಜನಕ್ಕೆ ಕೊಟ್ಟಿದ್ದಾರೆ ಹೇಳಿ? ಜಗತ್ತಿಗೆ ಹೇಳಿ, ಜಗತ್ತು ಒಪ್ಪುತ್ತಾ? ಆಮೇಲೆ ಇವ್ರು ಹೇಳೋದು ಏನಂತಂದ್ರೆ ನೋಡಿ, ಬಾಬಾ ಸಾಹೇಬ್ರು ಏನ್ ಹೇಳ್ತಾರೆ, ಇವ್ರು ಹೇಳ್ತಕ್ಕಂಥ ಕಥೆ ಪುರಾಣಗಳು, ಸೃಷ್ಟಿ ಕಥೆಗಳು ಈ ದೇಶದಲ್ಲಿ ಮೊದಲು ಬರೆದತ್ತಲ್ಲ. ಈ ಸೃಷ್ಟಿಗಳ ಕಥೆಗಳನ್ನ, ಈ ಭೂಮಿ ಹೆಂಗ್ ಸೃಷ್ಟಿ ಆಯ್ತೋ ಈ ಸುಳ್ಳು ಕಥೆಗಳನ್ನ, ಕಲ್ಪನೆ ಕಥೆಗಳನ್ನ ಬರೆದತ್ತು ಮೊದಲು ಈಜಿಪ್ಟ್ ಕಂಟ್ರಿಯವರು. ಆ ಈಜಿಪ್ಟ್ ಕಂಟ್ರಿಯವರು ಬರೆದ ನಂತರ, ಪುರುಷ ಸೂಕ್ತಗಳನ್ನು ಬರೆದ ನಂತರ ಋಗ್ವೇದಕ್ಕೆ ತಂದು ಇಲ್ಲಿ ಸೇರಿಸ್ಕೊತಾರೆ ಇವರು. ಒರಿಜಿನಲ್ ಋಗ್ವೇದವನ್ನು ಕೆಡಿಸ್ಬಿಡ್ತಾರೆ. ಇದು ಅಂಬೇಡ್ಕರ್ ಹೇಳ್ತಿರೋದು. ಆಮೇಲೆ ಅದೇ ಅಂಬೇಡ್ಕರ್ ಹೇಳ್ತಾರೆ, ಈ ದೇಶದ ಯುವ ಜನರನ್ನ, ಈ ದೇಶದ ಮೂಲ ನಿವಾಸಿಗಳನ್ನ ಇವರು ಬೆಳೆದಂಗೆ, ಅವರ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬೆಳೆದಂಗೆ ಇವ್ರನ್ನ ಹೆಂಗ್ ಕಟ್ಟಾಕೋದು ಅಂತ ಬಂದಾಗ ಇಟಲಿಯ ರಾಷ್ಟ್ರದ ಮುಸೋಲಿನಿ ಕಾರ್ಯಕ್ರಮವನ್ನು ಇಲ್ಲಿ ಚಾಲ್ತಿ ಮಾಡಿ ಈ ದೇಶದ ಯುವಕರಿಗೆ ಬುದ್ಧಿನೇ ಬ್ರಾಡಾಗಿ ಬೆಳಿಬಾರ್ದು, ಇವ್ರನ್ನ ಧರ್ಮದ ಇದ್ರಲ್ಲಿ ಗುಂಗೊಳಗೆ ಇಲ್ಲೇ ಇವ್ರನ್ನ ಕಿಲ್ ಮಾಡಬೇಕು, ಮೈಂಡನ್ನ, ಬೆಳವಣಿಗೆ ಮೈಂಡನ್ನ ಅಂತ ಹೇಳಿ ಸಂಚು ಮಾಡ್ತಾರೆ. ಇದ್ರ ಅಂಬೇಡ್ಕರ್ 18ನೇ ಪುಸ್ತಕ ಸಂಪುಟಗಳು ಹೇಳ್ತಾ ಬರ್ತಾರೆ ಬಾಬಾ ಸಾಹೇಬರು. ಆಮೇಲೆ ಇವರು ಈಗ ನಾವು ಜರ್ಮನ್ ವಿಚಾರವನ್ನು ಇವರು ತೆಗೆದುಕೊಬರ್ತಾರೆ. ನೋಡಿ, ಜರ್ಮನ್ನಲ್ಲಿ ಹಿಟ್ಲರ್ನ ಗುರು ನಿಶೆ ಅಂತಿದ್ದ. ಈ ಪುಸ್ತಕದ ಹೆಸರು ಫ್ರಮ್ ದು ಹಿಟ್ಲರ್ ಅಂತ ಒಂದು ಪುಸ್ತಕ ಇದೆ ಹಿಟ್ಲರ್ ಬಗ್ಗೆ. ಆ ಪುಸ್ತಕವೊಂದರಲ್ಲಿ ಕೋಟ್ ಮಾಡ್ತಾರೆ ಏನಂತ, ಆ ನಿಶೆ ಅನ್ನೋ ವ್ಯಕ್ತಿ ಈ ದೇಶದ, ಭಾರತ ದೇಶದ ಕ್ರಿಸ್ತಪೂರ್ವ 185ನೇ ಇಸ್ವಿಯಲ್ಲಿ ಬರತಕ್ಕಂಥ ಮನೋಶಾಸ್ತ್ರವನ್ನ ಬೈಬಲ್ಗಿಂತ ಗ್ರೇಟ್ ಗ್ರಂಥ ಅಂತ ಆ ನಿಶೆ ಹೊಗಳ್ತಾನೆ, ಜರ್ಮನ್ ದೇಶದವನು. ಆ ಹೊಗಳ ಕಾರಣಕ್ಕೆ ಇವರು ಆ ನಿಶೆಯ ಸಂಸ್ಕೃತಿಯನ್ನು ತಂದು ಭಾರತಕ್ಕೆ ಹಾಕತ್ತಾರೆ. ಈ ನಿಶೆ ಮತ್ತು ಹಿಟ್ಲರು ಮತ್ತು ಈಜಿಪ್ಟು ಈ ತ್ರಿಕೋನ ಸಿದ್ಧಾಂತಗಳನ್ನ ತಂದು ಇದು ಭಾರತ ದೇಶದ್ದು ಅಂತ ಸಾಧಿಸೋದು, ಇದು ದೇಶಕ್ಕೆ ಯಾವ ನ್ಯಾಯ ಕೊಡ್ತಾ ಇದ್ದಾರೆ ಅಂತ ದಯವಿಟ್ಟು ದೊಡ್ಡ ಮಹಾನ್ ಮೇಧಾವಿಗಳು ಇದಕ್ಕೆ ಉತ್ತರ ಕೊಡಬೇಕು. ಖಂಡಿತ. ಹಾಗಾಗಿ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂತಹ ಬುದ್ಧ ನಮ್ಮೆಲ್ಲರಿಗೂ ಇವತ್ತು ಇಷ್ಟೊಂದು ಅಚ್ಚುಕಟ್ಟಾಗಿ ಕೂತ್ಕೊಂಡು ಇಷ್ಟೊಂದು ಫ್ರೀಡಮ್ ಮಾತಾಡ್ತಿದ್ದೀವಿ, ಇಷ್ಟೊಂದು ಸಂತೋಷ ಖುಷಿಯಿಂದ ಇದ್ದೀವಿ ಎಲ್ಲ ಜನಾಂಗನು ಅಂದ್ರೆ, ಈ ಜಗತ್ತಿಗೆ ಬೆಳಕೊಟ್ಟಂತಹ ಬುದ್ಧನ ನೀವು ಕಣ್ಮರೆ ಮಾಡಿದ್ದು ಯಾವ ಕಾರಣಕ್ಕೆ? ಯಾರು ಮಾಡಿದರು?
ಅದು ಇತಿಹಾಸ ಗೊತ್ತಿಲ್ವಾ? ಇವತ್ತು ಅದನ್ನು ಮಾತಾಡೋಕ್ಕೂ ಭಯ ಆಯ್ತೈತೆ. ಯಾಕೆಂದರೆ ಈಗ ಉದಾಹರಣೆಗೆ ಯಾರು ತಪ್ಪಾಗಿ ಭಾವಿಸ್ಬಾರ್ದು ಈ ದೇಶದ ಜನ. ಒಂದು ಪ್ರಾಣಿ ಕಂಡ್ರೆ ಮತ್ತೊಂದು ಪ್ರಾಣಿ ಭಯ ಪಡ್ತದೆ. ಹುಲಿ ಕಂಡ್ರೆ ಹಸು ಭಯ ಪಡ್ತದೆ. ಕಾರಣ ಏನು? ಅದು ವ್ಯಾಘ್ರನ ಆಗಿರ್ತದೆ, ಉಗುರುಗಳಿರ್ತವೆ, ಹಲ್ಲುಗಳಿರ್ತದೆ, ಕಚ್ಚಿಬಿಟ್ಟು ಮೆಟ್ರ ಕಟ್ಟಿ ರಕ್ತ ಕುಡಿತದೆ ಆ ಪ್ರಾಣ ಭಯಕ್ಕೆ ಹಸು ಭಯ ಪಡ್ತದೆ. ಈಗ ಒಬ್ಬ ಮನುಷ್ಯ ಆ ಕಡೆಯಿಂದ ಒಬ್ಬ ಗನ್ ಹಿಡ್ಕೊಬೋತಾನೆ, ಈ ಕಡೆಯಿಂದ ಒಬ್ಬ ಗನ್ನಿಲ್ದೇ ಇರೋ ವ್ಯಕ್ತಿ ಭಯ ಪಡ್ತಾನೆ ನೋಡಿ. ಯಾಕೆಂದ್ರೆ ಅವನು ಗನ್ನೈತೆ ಹೊಡೆದ್ಬಿಡ್ತಾನೆ ಅಂತ. ಈಗ ಒಂದು ಕೈಲಿ ಯಾವುದೋ ಒಂದು ಕತ್ತಿನೋ ಒಂದು ಕೋಲೋ ಏನು ಹಿಡ್ಕೊ ಬಂದ್ರೆ ಒಂದು ಪ್ರಾಣಿ ಹೆದರ್ತದೆ. ಹೌದು ಸರ್, ಹೌದಾನೆ? ಹೌದು. ನಾವು ಯಾವ ಕಾರಣಕ್ಕಾಗಿ ಕೈಯಲ್ಲಿ ಆಯುಧಗಳನ್ನ ಹಿಡಿಬೇಕು? ಒಬ್ಬನ ಹೆದರ್ಸ್ಬೇಕು ಅಥವಾ ತಮ್ಮ ಪ್ರಾಣ ಭಯಕ್ಕೆ ತಾವು ಇಟ್ಕೋಬೇಕು ಅನ್ನೋ ಒಂದು ಆಯುಧವನ್ನು ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಆ ಆಯುಧಗಳನ್ನು ಮನುಷ್ಯ ಬಳಸ್ತಾನೆ. ಯಾವ್ದಾರ ಒಂದು ಸಿದ್ಧಾಂತ ಬೇಕಲ್ಲ.